मुबारक ईद मुबारक मुबारक ईद मुबारक. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಲ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಂತೂ ನಾವು ಊರಿಗೆ ಹೊಂಟೇವ್ರಿ. ಆಗಲೇ ರೆಡಿ ಆಗಿ ನಾನು ವಿಡಿಯೋ ಮಾಡಾಕತ್ತೀನಿ ರೀ. ಸೊ ಬುರ್ಕ ಎಲ್ಲ ಹಾಕ್ಕೊಂಡೆ, ಹುಡುಗರೆಲ್ಲ ರೆಡಿ ಆಗಿದ್ದಾರೆ ನೋಡ್ರಿ. ಸುಮಾ, ಮಲ್ಲಿಕಾ, ಹಾಯ್ 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 ಹಾಯ್. ಸೊ ಎಲ್ಲರೂ ರೆಡಿ ಆದ್ವಿ ರೀ. ಈಗ ರೆಡಿ ಆಗಿ ನೋಡ್ರಿ, ಅರ್ಬಿ ಇದು ನೋಡ್ರಲ್ಲಿ ಹಂಗೆ ಯಾವ ಥರ ಬಿದ್ದೈತ್ರಿ ಅರ್ಬಿದು ರಾಶಿ. ಬ್ಯಾಗ್ ಎಲ್ಲ ರೆಡಿ ಆಗೈತ್ರಿ ನಮ್ದು. ಮತ್ತು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಹಾಗೆ ರಂಜಾನ್ ಹಬ್ಬ ಬಂದೈತ್ರಿ. ಸೊ ಅಡ್ವಾನ್ಸ್ ಆಗಿ ಎಲ್ರಿಗೂ ಹ್ಯಾಪಿ ರಂಜಾನ್. ಮತ್ತು ನನ್ನ ಜೊತೆ ಜಾಯ್ನ್ ಆಗ್ರಿ ಫ್ರೆಂಡ್ಸ. ನಾನು ಈಗ ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡ್ತೀನಿ, ನನಗೆ ಕೈಲಾದಷ್ಟು ಮಾಡ್ತೀನಿ. ಬಟ್ ಅಲ್ಲಂತೂ ನಂಗೆ ವೀಡಿಯೋ ಮಾಡೋಕೆ ಸ್ವಲ್ಪ ಸರಿಯಾಗಿ ನೆಟ್ವರ್ಕ್ ಇರೋಂಗಿಲ್ಲ ರೀ. ವೀಡಿಯೋ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈಗಂದ್ರೆ ಎಲ್ಲ ಚೀಲ ತೊಗೊಂಡು ಹೊರಗಡೆ ಬಂದಿವ್ರಿ. ಬಂದು ಚಪ್ಪಲೆಲ್ಲ ಹಾಕ್ಕೊಂಡಾಗತ್ತಿದ್ವಿ. ಸೊ ಹಾಕ್ಕೊಂಡೀಗ ಹೋಗೋದಷ್ಟ ಬಾಕಿ ಐತ್ರಿ. ಕೈಯಾಗ ಬ್ಯಾಗು ಕೂಡ ನೋಡ್ರಿ ಸುಮಂತಿಗೆ ಮಲ್ಲಿಕಾ ಜಲಸ್ತಿ ಫೈನಲ್ ಆಗಿ ಊರು ಬಂದಿರಿ. ನಾನು ಊರಿಗೆ ಅಂದ್ರೂ ಸೊ ನಮ್ಮ ಅಕ್ಕನ ಊರಿಗೆ ಬಂದು ಈಗ ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ನಮ್ಮ ಅಕ್ಕ ಹತ್ರ ಒಳಗಡೆ ಸ್ವಲ್ಪ ಅಡುಗೆ ಮಾಡೋಕೆ ನಿಂತಿದ್ರು. ನಾನು ಮೆಹಂದಿ ಹಚ್ಚಾಕತ್ತಿದ್ದೆ ಹುಡುಗರಿಗೆಲ್ಲ. ಸೊ ಮೆಹಂದಿ ಹಚ್ಚೋದಂತೂ ಭಾಳ ಟೈಮ್. ಸೊ ನೋಡಿರಿ ಫ್ರೆಂಡ್ಸ, ಫೈನಲ್ ಆಗಿ ನಾನು ಊರಿಗೆ ಬಂದಾತ್ರಿ. ಬಂದಮೇಲೆ ರಾತ್ರಿ 10:30 ಸುಮಾರು ಆಗೈತೆ ರೀ. 10:30 ಸುಮಾರು ಎಲ್ಲ ಮೆಹಂದಿ ಎಲ್ಲ ಹಚ್ಕೊಂಡಿದ್ದೀವಿ. ಈಗ ನಾನು ಫಸ್ಟಾಗಿ ಬಲಗೈಗೆ ಹಚ್ಕೊಂಡೆ ರೀ. ಯಾಕಂದ್ರೆ ಕೆಲಸ ಮಾಡೋಕೆ ಆಮೇಲೆ ಚಲೋ ಆಗ್ತೈತೆ ಅಂತಂದು. ಯಾಕಂದ್ರೆ ಇದು ಅಲ್ತಮಷ ಮೆಹಂದಿ ಹಚ್ಚಿದ್ದೀವಿ ರೀ ನಾವು. ಅಲ್ತಮಷ ಅಂದ್ರೆ ಒಂದು 10 ನಿಮಿಷ ನಾವು ಇಟ್ಕೊಂಡ್ರೆ ಸಾಕು ರೀ, ಮೆಹಂದಿ ಮಸ್ತಾಗಿ ಕಲರ್ ಬರ್ತೈತೆ ರೀ. ಅದ್ರ ಸಂಬಂಧ ನಾನು ಅದನ್ನ ಹಚ್ಕೊಂಡೆ. ಆಮೇಲೆ ಕಾಲಿಗೆ ಒಂದು ಸ್ವಲ್ಪ ಹಚ್ಕೊಂಡೆ. ಕೈಗೆ ನೋಡ್ರಿ ಹೆಂಗಾಗೈತಿ, ಮಸ್ತಾಗಿತ್ತು. ಆಮೇಲೆ ಮೆಹಂದಿ ಹತ್ರ ಹಿಂದ್ಗಡೆ ಅಂತೂ ಭಾಳ ಸಿಂಪಲ್ ತೆಗಿ